ಅಷ್ಟಿಲ್ದೆ ಹೇಳಿಲ್ಲ, ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅಂತ. ಎಸ್, ಟಾಕ್ಸಿಕ್. ನಿಜವಾಗ್ಲೂ ಎಷ್ಟು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಹೋಗಿದ್ನೋ ಅದಕ್ಕಿಂತ ತ್ರಿಬಲ್ ಡಿಸಪಾಯಿಂಟ್ ಆಗಿ ಹೊರಗೆ ಬಂದೆ. ಲಿಟ್ರಲಿ ಎಂತ ಸಹ ಇಲ್ಲ ಸಿನಿಮಾದಲ್ಲಿ, ಖಾಲಿ ಪಲಾವ್ ಅಷ್ಟೇ. ಅದು ಕೂಡ ಕರೆಕ್ಟಾಗಿ ಬೆಂದಿಲ್ಲ, ಅರ್ಧಂಬರ್ಧ ಬೆಂದಿದೆ ಅಷ್ಟೇ. ಸೊ ಬನ್ನಿ ಸಿನಿಮಾ ಹೇಗಿದೆ ಅಂತ ಇನ್ ಡೀಟೇಲ್ ಆಗಿ ಮಾತಾಡುವ. ಇನ್ನ ಇದರ ಸ್ಟೋರಿ ಏನಂದ್ರೆ ವೆರಿ ಸಿಂಪಲ್. ಇಂಡಿಯಾಗೆ ಸ್ವತಂತ್ರ ಬಂದ ನಂತರ ಗೋವಾ ಇನ್ನು ಪೋರ್ಚುಗೀಸ್ ಅವರ ಕಂಟ್ರೋಲಲ್ಲೇ ಇರುತ್ತೆ. ಸೊ ಇವಾಗ ಗೋವಾ ಸಿಟಿಯನ್ನ ರಾಯ ಕಂಟ್ರೋಲ್ ತಗೊಬೇಕು ಅನ್ನೋದು ಗಂಗನ ಆಸೆ ಆಗಿರುತ್ತೆ. ಸೊ ಇದಕ್ಕೋಸ್ಕರ ರಾಯ ಏನೆಲ್ಲ ಮಾಡ್ತಾನೆ, ತಗೊಂಡಂತ ಕೆಲವೊಂದು ನಿರ್ಧಾರಗಳಿಂದ ಮುಂದೆ ಅವನಿಗೆ ಹೇಗೆಲ್ಲ ಪ್ರಾಬ್ಲಮ್ ಕೊಡುತ್ತೆ ಅಂಡ್ ಅದರಿಂದ ಅವನು ಹೇಗೆಲ್ಲ ಸಫರ್ ಆಗ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಇದ್ದಂತ ವಿಜುವಲ್ಸ್ ಆಗಿ ಸಿನಿಮಾಟೋಗ್ರಫಿ ಮ್ಯಾಟ್ ಕ್ರೇಜಿ ಅನ್ಬೋದು. ಆ ರಿಚ್ನೆಸ್ ಅನ್ನೋದು ಎದ್ದು ಕಾಣ್ತಿತ್ತು ಸಿನಿಮಾ ನೋಡುವಾಗ. ನಾನಂತ ವಿಜುವಲ್ಸ್ಗೆ ಹೆವಿ ಇಂಪ್ರೆಸ್ ಆದೆ ಗುರು. ಇನ್ನ ಸಿನಿಮಾದಲ್ಲಿರುವಂತ ಇಂಟ್ರೋಲ್ ಬ್ಲಾಕ್ ಆಗಿ ಪ್ರೀ ಕ್ಲೈಮ್ಯಾಕ್ಸ್ ಇರೋದ್ರಲ್ಲಿ ಸೈಕ್ ಅನ್ಸ್ತು. ಆಕ್ಚುಲ್ ಆಗಿ ಇಂಟ್ರೋಲ್ ಬ್ಲಾಕ್ ನಂತರ ಸಿನಿಮಾ ನನಗೆ ಕನೆಕ್ಟ್ ಆಗಿದ್ದು. ಅಲ್ಲಿ ತನಕ ಸಿನಿಮಾ ಸ್ಟೋರಿ ಹೇಗಿತ್ತು ಅಂದ್ರೆ ಒಂದು ನಡೆ ಇಲ್ಲ, ನುಡಿ ಇರ್ಲಿಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾ ಇತ್ತು ಅಷ್ಟೇ. ಅಂದ್ರೆ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಇಂಟ್ರೆಸ್ಟಿಂಗ್ ಅನ್ಸೋ ರೀತಿ ಯಾವುದೇ ಮೆಟೀರಿಯಲ್ಗಳು ಕಾಣಿಸೋದೇ ಇಲ್ಲ. ಅಂಡ್ ಇದರ ಕ್ಲೈಮ್ಯಾಕ್ಸ್ ಮಾತಾಡ್ಲೇಬೇಕು. ಹೋಲ್ ಆಫ್ ದ ಸಿನಿಮಾದಲ್ಲಿ ನನಗೆ ಹೈ ಮೂಮೆಂಟ್ ಅಂತ ಕ್ರಿಯೇಟ್ ಆಗಿದ್ದೆ ಇದರ ಕ್ಲೈಮ್ಯಾಕ್ಸ್ ನಲ್ಲಿ. ಅಂಡ್ ಅದು ಕೂಡ ಹೈ ಇಂಟೆನ್ಸಿಟಿಯಿಂದ ಕೂಡಿರುವಂತ ಕ್ಲೈಮ್ಯಾಕ್ಸ್ ಅಲ್ಲ. ಒಂದ್ ಸೆಕೆಂಡ್ ಆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ರಿವೀಲ್ ಆದ ನಂತರ ಇಷ್ಟೇನಾ ಸ್ಟೋರಿ ಅಂತ ಅನ್ಸ್ಬಿಡುತ್ತೆ. ಸೊ ವೆರಿ ಸಿಂಪಲ್ ಸ್ಟೋರಿ ಅಂತ ಅನ್ಸ್ಬಿಡುತ್ತೆ ಆ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಒಂದ್ಸತಿ ರಿವೀಲ್ ಆದ್ಮೇಲೆ. ಟು ಬಿ ಹಾನೆಸ್ಟ್ ಆಗಿ ಹೇಳೋದಾದ್ರೆ ಸಿನಿಮಾದಲ್ಲಿ ಸ್ಟೋರಿ ವೈಸ್ ಅಲ್ಲಿ ಏನಂದ್ರೆ ಏನೂ ಇಲ್ಲ. ಓನ್ಲಿ ಯಶ್ ಅವರ ಪರ್ಫಾರ್ಮೆನ್ಸ್ ಡಾಮಿನೇಷನ್ಗೋಸ್ಕರ ಸಿನಿಮಾ ನೋಡಬೇಕು ಅಷ್ಟೇ. ಹೋಲ್ ಆಫ್ ದ ಸಿನಿಮಾದಲ್ಲಿ ಏನು ಕೂಡ ಪಾಸಿಟಿವ್ ಅಂತ ಕಾಣಿಸೋದೇ ಇಲ್ಲ ಸಿನಿಮಾದಲ್ಲಿ. ಹಾಗೆ ಸಿನಿಮಾದಲ್ಲಿ ನಯನತಾರ ಹಾಗೆ ಕಿಯಾರಾ ಅದ್ವಾನಿ ಪರ್ಫಾರ್ಮೆನ್ಸ್ ಸಿನಿಮಾದಲ್ಲಿ ಡಾಮಿನೇಟ್ ಮಾಡುತ್ತೆ. ಸೊ ಇದೆಲ್ಲ ಬಿಟ್ರೆ ಪಾಸಿಟಿವ್ ಅಂತ ಸಿನಿಮಾದಲ್ಲಿ ಅಂತ ಹೇಳಿಕೊಳ್ಳೋ ರೇಂಜ್ಗೆ ಏನಂದ್ರೆ ಏನೂ ಇಲ್ಲ. ಮೇನ್ ಆಗಿ ಸಿನಿಮಾದಲ್ಲಿರುವಂತ ಸ್ಕ್ರೀನ್ ಪ್ಲೇ ಪ್ರಾಪರ್ ಆಗಿಲ್ಲ ಅಂಡ್ ಎಡಿಟಿಂಗ್ ಅಂತೂ ಹೇಳೋದೇ ಬೇಡ, ತೀರಾ ಅಂದ್ರೆ ತೀರಾ ವರ್ಸ್ಟ್ ಆಗಿದೆ. ಹಾಗೆ ಸಿನಿಮಾದಲ್ಲಿರುವಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಒಂದೇ ಟ್ಯೂನ್ ಕೇಳಿ ಕೇಳಿ ಸಾಕಾಗೋಯ್ತು. ಸಿನಿಮಾದ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆ ತನಕ ಒಂದೇ ಟ್ಯೂನು ಒಂದೇ ಮ್ಯೂಸಿಕ್ ಹಾಕಿ ಚಚ್ಚಾಕ್ಬಿಟ್ಟಿದ್ದಾರೆ. ಇನ್ನ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ತುಂಬಾನೇ 18+ ಕಂಟೆಂಟ್ ವಿಡಿಯೋಗಳು ಬರ್ತವೆ. ಹಾಗೆ ಪ್ರತಿ 10 ಮಿನಿಟ್ಸ್ಗೆ ಒಂದು ಆಕ್ಷನ್ ಸೀನ್ ನ ಇಟ್ಟು ಲ್ಯಾಕ್ ಫೀಲ್ ಕೊಡೋ ರೀತಿ ಮಾಡ್ಬಿಡ್ತಾರೆ. ಸೊ ಇದೇ ತರ ಹೇಳ್ತಾ ಹೋದ್ರೆ ಸಿನಿಮಾದಲ್ಲಿ ತುಂಬಾನೇ ನೆಗೆಟಿವ್ ಪಾಯಿಂಟ್ಸ್ ಗಳು ಸಿಗ್ತವೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ ಸಾಕು. ಸೊ ನನ್ನ ಪ್ರಕಾರ ಹೇಳಬೇಕು ಅಂದ್ರೆ ಇದು ಆವರೇಜ್ ಅಲ್ಲಿ ಬಿಲೋ ಆವರೇಜ್ ಸಿನಿಮಾ ಅಂತೀನಿ. ಇನ್ನು ನಾನು ಈ ಸಿನಿಮಾಗೆ 5ಗೆ 2 ಸ್ಟಾರ್ಸ್ ನ ಕೊಡೋಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ನೀವೇನಾದ್ರೂ ಈ ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡ್ರಪ್ಪ.